ತನ್ನದಲ್ಲದ ತಪ್ಪಿಗೆ ಸಾವಿಗೆ ಶರಣಾಗಿದ್ದಾಳೆ ಯುವತಿ. ಬಾಗಿಲನ ಮೇಲೆ 4 ಹೆಸರು ಬರೆದು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಕೀಟನಾಶಕ ಮಾತ್ರೆ ಸೇವಿಸಿ ಯುವತಿ ಸೂಸೈಡ್ ಮಾಡಿಕೊಂಡಿರುವ ಘಟನೆ ಗುಂಡ್ಲುಪೇಟೆ ತಾಲೂಕಿನ ಚನ್ನಮಲ್ಲಿಪುರದಲ್ಲಿ ನಡೆದಿದೆ. ಬಾಗಿಲಿನ ಮೇಲೆ 4 ಜನರ ಹೆಸರನ್ನ ಬರೆದು ಯುವತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಕೀಟನಾಶಕ ಮತ್ತು ಮಾತ್ರೆಯನ್ನ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿರೋದು 24 ವರ್ಷದ ಕವನ, ಗುಂಡ್ಲುಪೇಟೆ ತಾಲೂಕಿನ ಚನ್ನಮಲ್ಲಿಪುರದಲ್ಲಿ. ಮೆಸೇಜ್ ಮಾಡದೇ ಇದ್ರೂ ಯುವತಿ ಮೇಲೆ ಆರೋಪ ಬರುತ್ತೆ. ಪಕ್ಕದ ಮನೆಯ ಕಾವೇರಿಗೆ ಒಂದು ಮೆಸೇಜ್ ಬರುತ್ತೆ, ಬೇರೊಬ್ಬನಿಂದ ಕವನ ಹೆಸರಿನಲ್ಲಿ ಮೆಸೇಜ್ ಬರೋದು. ಅಂದರೆ ಆತ್ಮಹತ್ಯೆ ಮಾಡಿಕೊಂಡಿರುವ ಹುಡುಗಿ ಹೆಸರಿನಿಂದ ಯಾರೋ ಒಬ್ಬ ಮೆಸೇಜ್ ಮಾಡೋದು. ಈಕೆ ಮೆಸೇಜೇ ಮಾಡಿರೋದಿಲ್ಲ, ಆದರೆ ಆರೋಪ ಏನು ಬರುತ್ತೆ, ಆ ಮೆಸೇಜ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕವನಾಳಿಂದ ನನ್ನ ಸಂಸಾರ ಹಾಳಾಗಿದೆ ಅಂತ ಹೇಳಿ ಕಿರಿಕ್ ತೆಗಿತಾರೆ. ನೆರೆ ಮನೆಯವರಿಂದ ಅಪಮಾನ ಆಗುತ್ತೆ, ಆರೋಪ ಕೇಳಿಬರುತ್ತೆ. ನೆರೆ ಮನೆಯವರಾದ ವೃಷಭೇಂದ್ರ, ಕಾವೇರಿ, ಕೀರ್ತಿ ಮತ್ತು ಕವಿತಾ ಅನ್ನೋರ ಹೆಸರು ಬರೆದಿಟ್ಟು ಕವನ ಸೂಸೈಡ್ ಮಾಡಿಕೊಂಡಿದ್ದಾಳೆ. ಈ ಬಗ್ಗೆ ಗುಂಡ್ಲುಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆದರೆ ಅಸಲಿಗೆ ಈಕೆ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಕಾರಣ ಇತ್ತಲ್ಲ, ಪಕ್ಕದ ಮನೆಯವರೇನೋ ಮಾನಭಂಗ ಮಾಡಿದ್ರು, ಮೆಸೇಜ್ ಮಾಡಿ ನನ್ನ ಸಂಸಾರ ಹಾಳಾಗೋದಕ್ಕೆ ನೀನೇ ಕಾರಣ ಅಂದ್ರು ಅಂತ. ಆ ಮೆಸೇಜ್ ಅಸಲಿಗೆ ಈ ಯುವತಿ ಮಾಡಿದ್ದೇ ಅಲ್ಲ ಅನ್ನೋದು ಕೂಡ ಪ್ರಾಥಮಿಕ ಮಾಹಿತಿಯಾಗಿ ಲಭ್ಯ ಆಗ್ತಾ ಇದೆ. ಯಾರೋ ಈಕೆ ಹೆಸರಿನಲ್ಲಿ ಮೆಸೇಜ್ ಮಾಡಿದ್ದಕ್ಕೆ ಈಕೆ ಸೂಸೈಡ್ ಮಾಡ್ಕೊಂಡಿದ್ದಾಳೆ. ಅಕ್ಕಪಕ್ಕದ ಮನೆಯವರ ಟಾರ್ಚರ್ ತಾಳಲಾರದೆ ಕವನ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ.